ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ವಿಡಿಯೋ ಮಾಡೋಕ್ಕೆ ತುಂಬಾ ಖುಷಿ ಆಗ್ತೈತೆ ಫ್ರೆಂಡ್ಸ್. ಆದರೆ ಕೆಲವೊಂದು ಸಲ ಬೇಜಾರನ್ನು ಕೂಡ ಆಗುತ್ತೆ. ಯಾಕಂದರೆ ತುಂಬ ಚೆನ್ನಾಗಿ ಎಲ್ಲರೂ ಕೂಡ ರೈಟಿಂಗ್ ಪ್ರಾಕ್ಟೀಸ್ ಮಾಡಿದ್ವಿ. ಮತ್ತು ಈ ಸಲ ತುಂಬ ಜಲ್ದಿ ಹಿಡಿತಾರೆ, ಫಿಲ್ಟ್ರ್ ಮಾಡ್ತಾರೆ. ಯಾರು ಚೆನ್ನಾಗಿ ಎಕ್ಸಾಮ್ ಬರೀತಾರೆ ಅವ್ರದ್ದು ಮಾತ್ರ ಜಾಬ್ ಆಗೋದು. ಈ ಥರ ನೂರಾರು ತಲೆಗೆ ಯೋಚನೆ ಇಟ್ಕೊಂಡು ಮತ್ತು ಇನ್ನೊಂದೇನೆಂದರೆ ಗೊಂದಲಮಯವಾಗಿತ್ತು ನೋಟಿಫಿಕೇಷನ್ ಮೊನ್ನೆ ಬಂದಿದ್ದು. ಸೊ ಹೀಗಾಗಿ ಈಗ ಹೊಸದಾಗಿ ಮತ್ತೆ ಅದನ್ನೆಲ್ಲ ಸ್ವಲ್ಪ ಬದಲಾವಣೆಯನ್ನು ಮಾಡಿಬಿಟ್ಟು ಮತ್ತೆ ನೋಟಿಫಿಕೇಷನ್ ಕರೀತಾರೆ. ಸೊ ಆ ಒಂದು ನೋಟಿಫಿಕೇಷನಲ್ಲಿ ಯಾವೆಲ್ಲ ಬದಲಾವಣೆನ ನಾವು ನಿರೀಕ್ಷಿಸ್ಬೋದು ಅನ್ನೋದನ್ನು ನಾನು ಕೂಡ ಕೆಲವೊಂದು ಅಪ್ಡೇಟ್ ನ್ಯೂಸ್ನ ನೋಡಿದೆ. ಆ ಒಂದು ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದೆ. ಸೊ ಫ್ರೆಂಡ್ಸ್, ಈ ಒಂದು ವಿಷಯನ ಹೇಳೋಕ್ಕೆ ಖುಷಿನೂ ಆಗ್ತೈತೆ, ಬೇಜಾರು ಕೂಡ ಆಗ್ತೈತೆ. ಯಾಕಂದರೆ ಚೆನ್ನಾಗಿ ರೈಟಿಂಗ್ ಪ್ರಾಕ್ಟೀಸ್ ಮಾಡಿರೋರಿಗೆ ಆ ಬೇಜಾರು ಕೂಡ ಆಗುತ್ತೆ. ಹಾಗೆ ಇನ್ನೂ ಪ್ರಾಕ್ಟೀಸ್ ಮಾಡಿಲ್ಲ, ಸ್ಟಡಿ ಮಾಡ್ತಾ ಇದ್ವಿ ಒಂದು ಆವ್ರೇಜಲ್ಲಿ ಅನ್ನೋರಿಗೆ ಒಳ್ಳೆ ಅವಕಾಶನೂ ಕೂಡ ಇದೆ. ಹಾಗೆ ಏನೇ ಇರಲಿ, ನಮ್ಮ ಪ್ರಯತ್ನವಂತೂ ಮಾಡಿದ್ವಿ ಅಂದರೆ ಅವ್ರು ಯಾವ ಥರ ಪ್ಯಾಟರ್ನ್ ಇಟ್ಟರು ಕೂಡ ನಾವು ಎಕ್ಸಾಮ್ ಬರೆಯೋಕ್ಕೆ ರೆಡಿಯಾಗಿರ್ತೀವಲ್ವಾ. ಸೊ ಹಂಗಾಗಿ ಏನೇನೆಲ್ಲ ನಾವು ಬದಲಾವಣೆನ ನಿರೀಕ್ಷೆ ಮಾಡ್ಬೋದು. ಈ ಒಂದು ಬದಲಾವಣೆಗಳು 90% ನಮಗೆ ಜಾರಿಯಲ್ಲಿ ಬರುತ್ತೆ ನೋಟಿಫಿಕೇಷನ್ನೇ. ಸೊ ಹಂಗಾಗಿ ಆ ಒಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಮೊದಲನೇದಾಗಿ ಫ್ರೆಂಡ್ಸ್, ಈ ಸಲ GPSTR ಮತ್ತು HSTR PSTR ಎಲ್ಲವೂ ಕೂಡ ರೈಟಿಂಗಲ್ಲೇ ಇರ್ತವೆ ಅಂತ ಹೇಳಿದ್ರಲ್ವಾ. ಸೊ ಯಾವುದೂ ಕೂಡ ರೈಟಿಂಗ್ ಇರಲ್ಲ, ಓನ್ಲಿ 200 ಮಾರ್ಕ್ಸಿಗೆ ಎಕ್ಸಾಮ್ ಮಾಡ್ತಾರೆ. ಒಂದು ಮಲ್ಟಿಪಲ್ ಚಾಯ್ಸ್ ಎಕ್ಸಾಮ್ ಇರುತ್ತೆ. 100 ಮಾರ್ಕ್ಸಿಗೆ ಒಂದು GK ಪೇಪರು, ಹಾಗೆ ಸ್ಪೆಸಿಫಿಕ್ಕಾಗಿ ವಿಷಯವಾರು ಇರುತ್ತಲ್ವ ಸಬ್ಜೆಕ್ಟ್ ಪೇಪರ್, ಅದು 100 ಮಾರ್ಕ್ಸಿಗೆ MCQs ಇರುತ್ತೆ. ಎರಡು ಕೂಡ ಬಹು ಆಯ್ಕೆ ಪ್ರಶ್ನೆಗಳಿರೋದ್ರಿಂದ ತುಂಬ ಈಸಿಯಾಗಿ ನಾವು ಈ ಎಕ್ಸಾಮ್ನ ಟ್ರ್ಯಾಕ್ ಮಾಡ್ಬೋದು. ಬಟ್ ಈಸಿಯಾಗಿ ಅಂದರೆ ಯಾರೆಲ್ಲ ಇಷ್ಟು ದಿನ ಸತತವಾಗಿ ಓದ್ತಾ ಬಂದಿದ್ದಾರೆ ಅವ್ರಿಗೆ ತುಂಬಾ ಈಸಿ ಆಗುತ್ತೆ. ಬಟ್ ಇನ್ನೂ ಓದಬೇಕಂತ ಕನ್ಫ್ಯೂಸಲ್ಲಿರೋರಿಗೆ ಸ್ವಲ್ಪ ಟ್ವಿಸ್ಟ್ ಆಗುತ್ತೆ. ಬಟ್ ಓದಬೇಕು, ಸತತವಾಗಿ ಚೆನ್ನಾಗಿ ಡೈಲಿ ಒಂದು 8ರಿಂದ 10 ಗಂಟೆ ಓದಿದ್ದು ಅಂದರೆ 100% ಆಗುತ್ತೆ. ಸ್ವಲ್ಪ ಕಾಂಪಿಟೇಷನ್ ಕೂಡ ಹೆವಿ ಇದೆ. ಯಾಕಂದರೆ ಎಲಿಜಿಬಲ್ TET ಎಲಿಜಿಬಲ್ ಆಗಿರೋರು ನೋಡಿದ್ರೆ ಎಷ್ಟು ಜನ ಟ್ಯಾಲೆಂಟ್ ಇದ್ದಾರೆ ಅಂತ ನಾವೇ ಕೂಡ ಊಹೆನ ಮಾಡ್ಕೋಬೋದು. ಸೊ ಹಂಗಾಗಿ ಕಾಂಪಿಟೇಷನ್ ಕೂಡ ಇದೆ. ಬಟ್ ಅವಕಾಶ ತುಂಬ ಒಳ್ಳೆ ಅವಕಾಶನೇ ಅನ್ಕೋತೀನಿ. ಯಾಕಂದರೆ ರೈಟಿಂಗಲ್ಲಿ ಏನಾಗುತ್ತೆ ಅಂದರೆ ನಾವು ಎಷ್ಟೇ ಓದಿದ್ರು ಕೂಡ ಕೆಲವೊಂದು ಸಲ ಕೈ ಕೊಟ್ಬಿಡ್ತೇವೆ, ಒಂದೊಂದು ಕ್ವಶನ್ ಒಂದೊಂದು ಆನ್ಸರು, ಅಲ್ಲೇ ಮಾರ್ಕ್ಸ್ ಕಳ್ಕೊಬಿಡ್ತಿದ್ವಿ. ಸೊ ಈ ಸಲ ಹಂಗಾಗಲ್ಲ. ಮಲ್ಟಿಪಲ್ ಚಾಯ್ಸಲ್ಲೇ ಎಕ್ಸಾಮ್ ಮಾಡೋದ್ರಿಂದ ನಮಗೆ ಒಳ್ಳೆ ಅದೃಷ್ಟದ ಪರೀಕ್ಷೆ ಅಂತಲೇ ಅನ್ಬೋದು. ಚೆನ್ನಾಗಿ ಯಶಸ್ವಿಯಾಗಿ ನಾವು ಎಕ್ಸಾಮ್ನ ಮಾಡಬೇಕಂದ್ರೆ ಚೆನ್ನಾಗಿ ಓದಿರಬೇಕಾಗುತ್ತೆ. ಸೊ ಈ ಒಂದು ಪ್ಯಾಟರ್ನ್ ಆಗಿ ಎಕ್ಸಾಮ್ನ ಮಾಡ್ತಾರೆ. ಎಲ್ಲವನ್ನೂ ಕೂಡ ಅದೇ ಥರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ PSTR ಬಂದುಬಿಟ್ಟು ಸಬ್ಜೆಕ್ಟ್ ವೈಸ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಆ ಥರ ಏನಿಲ್ಲ. ವಿಷಯವಾರು ಶಿಕ್ಷಕರನ್ನ ಮೊದಲೆಲ್ಲ ಯಾವ ಥರ ಮಾಡ್ತೀರೋ ಅದೇ ಥರ ಮಾಡಬೇಕು PSTRಗೆ ಅಂತ ಬಂದಿದೆ. ಹಾಗೆ ಹೈಸ್ಕೂಲಿಗೆ ಬಂದುಬಿಟ್ಟು ಹೈಸ್ಕೂಲಲ್ಲಿ ಕನ್ನಡ, ಇಂಗ್ಲೀಷು, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಇವೆ 4 ಎಕ್ಸಾಮ್ಗೆ 4 ಶಿಕ್ಷಕರಿಗೆ ಎಕ್ಸಾಮ್ ಮಾಡ್ತಾರೆ. ಇವ್ರನ್ನಷ್ಟೇ ತಗೊಳ್ತಾ ಇದ್ದಾರೆ HSTRಗೆ ಬಂದುಬಿಟ್ಟು. ಸೊ ಹಂಗಾಗಿ ಸುಮಾರು ಬದಲಾವಣೆನ ನಾವು ನಿರೀಕ್ಷೆನೇ ಮಾಡಿರಲಿಲ್ಲ ಬಿಡ್ರಿ. ನಾನಂತೂ ತುಂಬ ಟೆನ್ಷನ್ ಆಗಿದ್ದೆ. ಕನ್ನಡ ಇಂಗ್ಲೀಷು ಬೇರೆ ಬಂತು ರೈಟಿಂಗಲ್ಲಿ. ಈ ಸೋಷಿಯಲ್ ರೈಟ್ ಮಾಡೋಣ, ಕನ್ನಡ ರೈಟ್ ಮಾಡೋಣ, ಇಂಗ್ಲೀಷ್ ರೈಟ್ ಮಾಡೋಣ, ತುಂಬ ಟೈಮ್ ತಿಂತಾಯಿತ್ತು ನಂದು. ಒಂದು ಪೇಜು ಬರಿಬೇಕಂದ್ರೆ ನಾನು ಅದರಲ್ಲಿ ಓದಿ ಇದರಲ್ಲಿ ಬರೆದು ಅದನ್ನೆಲ್ಲ ಸ್ವಲ್ಪ ಮನನ ಮಾಡ್ಕೊಳಕ್ಕೆ ತುಂಬ ಟೈಮ್ ತಗೊಳ್ತಿತ್ತು. ಈ ಸಲ ಆ ಥರ ಏನಾಗಲ್ಲ. ಓದ್ತಾನೆ ಇರ್ಬೋದು. ಯಾಕಂದರೆ MCQs ಇರೋದ್ರಿಂದ ರೈಟಿಂಗ್ ಏನು ಪ್ರಾಕ್ಟೀಸ್ ಮಾಡಲ್ಲ. ಅಲ್ಲಿ ಟೈಮ್ ಏನು ನಮ್ದು ಟೈಮ್ ತಿನ್ನೋದೇ ಇಲ್ಲ ರೈಟಿಂಗ್ ಮಾಡಬೇಕಾದ್ರೆ, ಅಭ್ಯಾಸನ ಮಾಡಬೇಕಾದ್ರೆ. ಸೊ ಹಂಗಾಗಿ ಇದಕ್ಕೆ ನಾವು ಚೆನ್ನಾಗಿ 100%ಆಗಿ ಥರವಾಗಿ ಎಫರ್ಟ್ ಹಾಕಿದ್ವಿ ಅಂದರೆ ನಿಜವಾಗ್ಲೂ ಈ ಒಂದು ಎಕ್ಸಾಮ್ನ ನಾವು ಆರಾಮಾಗಿ ಫೇಸ್ ಮಾಡ್ಬೋದು. ಆ್ಯಕ್ಚುಲಿ ಇವತ್ತು ವಿಡಿಯೋ ಮಾಡೋಕ್ಕೆ ಸ್ವಲ್ಪ ವಾಯ್ಸು ಚೆನ್ನಾಗಿರಲಿಲ್ಲ, ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಬಟ್ ಈ ವಿಷಯನೆಲ್ಲ ಕೇಳಿ ನನಗೆ ತಡ್ಕೊಳಕ್ಕಾಗಲಿಲ್ಲ. ಬೇಗ ಶೇರ್ ಮಾಡಿಬಿಡೋಣ ಅಂತ ವಿಡಿಯೋನ ಮಾಡಿದೆ. ಸೊ ಈ ಥರ ಪ್ಯಾಟ್ರನ್ನ ಇಡ್ತಾರೆ. ಟೋಟಲ್ 200 ಮಾರ್ಕ್ಸಿಗೆ GK ಪೇಪರು 100 ಮಾರ್ಕ್ಸು, ಮತ್ತು ಸ್ಪೆಸಿಫಿಕ್ ಪೇಪರ್ ಬಂದುಬಿಟ್ಟು ಅದು 100 ಮಾರ್ಕ್ಸು. ಎರಡು ಕೂಡ ಮಲ್ಟಿಪಲ್ ಚಾಯ್ಸ್ ಇರುತ್ತವೆ. ಇದರಲ್ಲಿ ನೆಗೆಟಿವ್ ಏನಿರಲ್ಲ ಅಂತ ಹೇಳಿದ್ದಾರೆ. ನೋಡೋಣ, ಫೈನಲ್ ಆಗಿ ನೋಟಿಫಿಕೇಷನ್ ಬಂದಮೇಲೆ ಗೊತ್ತಾಗೋದು ಅದು ಏನು ಎತ್ತ ಅಂತ. ಬಟ್ ಈ ನೆಗೆಟಿವ್ ಇರಲ್ಲ, ಈ ಥರ ಎಕ್ಸಾಮ್ ಪ್ಯಾಟ್ರನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಈ ವಾರದಲ್ಲೇ ಎಲ್ಲ ನೋಟಿಫಿಕೇಷನ್ ಕಾಲ್ ಆಗಿಬಿಟ್ಟು ನಮಗೇನು ಎತ್ತ ಅಂತ ವಿಷಯಗಳು ಸಿಗ್ತವೆ. ಹಾಗೆ BCom ಮತ್ತು BBMನವರು ಕೂಡ ಅವಕಾಶ ಮಾಡಿಕೊಡ್ಬೇಕಂತ ಕೂಡ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಬದಲಾವಣೆಗಳನ್ನ ನಾವು ನಿರೀಕ್ಷಣೆ ಮಾಡಿರಲಿಲ್ಲ. ಅಷ್ಟು ಚೆನ್ನಾಗಿ ಪ್ಯಾಟ್ರನ್ನ ಎಕ್ಸಾಮ್ನ ಕೊಟ್ಟಿದ್ದಾರೆ.
ಆರಾಮಾಗಿ ನಾವು ನೀರು ಕುಡ್ದಂಗೆ ಎಕ್ಸಾಮ್ನ ಪಾಸ್ ಮಾಡ್ಬೋದು. ಬಟ್ ಎಲ್ಲ ನಮ್ಮ ಕೈಯಲ್ಲಿದೆ. ಅವರೆಷ್ಟು ಈಸಿಯಾಗಿ ಮಾಡಿಕೊಟ್ರು ಕೂಡ ಅಷ್ಟೇ ಟ್ವಿಸ್ಟಾಗಿ ಕ್ವಶನ್ ತೆಗಿಬೋದು, ಹೇಳೋಕ್ಕಾಗಲ್ಲ. ಕೆಲವೊಂದು ಸಲ ನಿರೀಕ್ಷಣೆ ಮಾಡಿರಲ್ಲ. TETಯಲ್ಲಿ ಬಂದಿದ್ವಲ್ಲ ಹೋದ ಸಲ, ಆ ಥರ ಕ್ವಶನ್ನು ಕೂಡ ಬರ್ಬೋದು, ಹೇಳೋಕ್ಕಾಗಲ್ಲ. ಯಾವುದಕ್ಕೂ ಕೂಡ ಅವ್ರು ಯಾವ ಥರ ನಮ್ಮನ್ನು ಪರೀಕ್ಷೆ ಮಾಡಲಿ, ಎಲ್ಲದಕ್ಕೂ ಕೂಡ ನಾವು ತಯಾರಾಗಿರಬೇಕಾಗುತ್ತೆ. ಸೊ ನನಗೆ ತುಂಬಾ ಖುಷಿ ಆಯ್ತು ಈ ಒಂದು ವಿಷಯನ ಶೇರ್ ಮಾಡ್ಕೊಳಕ್ಕೆ. ಸೊ ಫ್ರೆಂಡ್ಸ್, ಯಾರೆಲ್ಲ ಚೆನ್ನಾಗಿ ಓದ್ತಾ ಇದ್ದೀರಾ, ಇನ್ನೂ ಚೆನ್ನಾಗಿ ಸ್ಟಡಿ ಮಾಡಿ. ಈ ಸಲ 100% ನಮ್ಮದು ಸಕ್ಸಸ್ ಆಗಲೇಬೇಕು ಎಕ್ಸಾಮ್ ಅನ್ನೋ ಥರ ನಾವು ಪ್ರಿಪೇರ್ ಆಗಬೇಕಾಗುತ್ತೆ. ಸೊ ಎಷ್ಟು ಚೆನ್ನಾಗಿದೆ ಎಕ್ಸಾಮ್ ಪ್ಯಾಟ್ರ್ ಅಂತ ನೀವು ಒಂದು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಅಥವಾ ಕೆಲವೊಬ್ಬರಿಗೆ ರೈಟಿಂಗ್ ಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಎಷ್ಟು ಜನ, ಯಾರಿಗೆ ಖುಷಿಯಾಗಿದೆ, ಯಾರಿಗೆ ಬೇಜಾರಾಗಿದೆ ಅಂತ ಟೆಸ್ಟ್ ಮಾಡೋಣ ಅಂತ ಕಮೆಂಟ್ ಮಾಡಿ ಆಯಿತಾ. ಯಾರಿಗೆಲ್ಲ ಈ ಒಂದು ಪ್ಯಾಟರ್ನ್ ಇಷ್ಟ ಆಗಿದೆ ಅಥವಾ ಇಲ್ಲ ಅಂತ. ಹಾಗೆ ಕೆಲವೊಬ್ರು ನೆಗೆಟಿವ್ ಆಗಿದ್ದರೆ ಚೆನ್ನಾಗಿ ಅಂತ ಹೇಳ್ತಾರೆ, ಕೆಲವೊಬ್ರು ನೆಗೆಟಿವ್ ತಂದರೆ ನಮಗೆ ಮಾರ್ಕ್ಸ್ ಕಳ್ಕೊಳ್ತೀವಿ ಅಂತ ಹೇಳ್ತಾರೆ. ಸೊ ಈ ಥರನೂ ಕೂಡ ಇನ್ನೂ ಗೊಂದಲಮಯವಾಗಿದೆ. ಬಟ್ ಅವ್ರು ಏನೇ ಮಾಡಲಿ, ನಾವು ಇನ್ನೊಂದೇನು ಗೊತ್ತಾ, MCQs ಅಲ್ಲಿ ನಾವು ಯಾವ ಥರ ಪ್ರಿಪೇರ್ ಆಗಿರ್ಬೇಕಪ್ಪ ಅಂದರೆ, ಅವರು 4 ಆಪ್ಷನ್ ಕೊಟ್ಟಿರ್ತಾರಲ್ಲ, ಒಂದು ಪ್ರಶ್ನೆ ಮುಂದೆ 4 ಆಪ್ಷನ್ ಕೊಟ್ಟಿರ್ತಾರಲ್ವ, ಆ ಒಂದು 4 ಆಪ್ಷನ್ ಬಗ್ಗೆನೂ ನಮಗೆ ಐಡಿಯಾ ಇರಬೇಕು. ಆವಾಗ ನಾವು ಆನ್ಸರ್ಗೆ ಪರ್ಫೆಕ್ಟಾಗಿ 100% ಆ ಒಂದು ಆನ್ಸರ್ನ ಗೆಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅಟ್ಲೀಸ್ಟ್ 4 ಗೊತ್ತಿಲ್ಲ ಅಂದ್ರೂ 3 ಗೊತ್ತಿರಬೇಕಾಗುತ್ತೆ. ಇನ್ನೊಂದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಅನ್ನೋದು ಗೊತ್ತಾಗ್ಬಿಡ್ತು ಅಂದರೆ ನಾವು ಆರಾಮಾಗಿ ಆ ಎಕ್ಸಾಮ್ನ ಪಾಸ್ ಮಾಡ್ಬೋದು. ಹಾಗೆ ಸ್ವಲ್ಪ ದ್ವಂದ್ವ ಮಾಡ್ಕೋಬಾರ್ದು, ಇದರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ರೈಟಿಂಗ್ ಪೇಪರ್ ಏನಿರುತ್ತಪ್ಪ ಅಂದರೆ 1-2 ಸ್ವಲ್ಪ ಮಿಸ್ಟೇಕು ಅಥವಾ ತಪ್ಪಾದರೆ 3 ಮಾರ್ಕ್ಸ್ ಕೊಡೋದ್ರಲ್ಲಿ 2 ಮಾರ್ಕ್ಸ್ ಕೊಡ್ತಾರೆ. ಬಟ್ ಇದರಲ್ಲಿ ಹಂಗಲ್ಲ, ತಪ್ಪಾಯ್ತಂದ್ರೆ 1 ಮಾರ್ಕ್ಸ್ ಹೋಗ್ಬಿಡುತ್ತೆ, ಸರಿ ಆಯ್ತಂದ್ರೆ 1 ಮಾರ್ಕ್ಸ್ ಬರುತ್ತೆ, ಆ ಥರ ಆಗುತ್ತೆ. ಸೊ ಹಂಗಾಗಿ ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿರ್ಬೇಕಂದ್ರೆ ಲೈನ್ ಟು ಲೈನು ನಾವು ಕನ್ಫ್ಯೂಸ್ ಆಗ್ದೇ ಓದಬೇಕಾಗುತ್ತೆ. ಈ ಥರ ಓದೋದು ಯಾವಾಗ ಅಂದರೆ ಸತತವಾಗಿ ನಾವು ಓದಿರ್ಬೇಕು. ಏನಿಲ್ಲ ಅಂದ್ರೂ ಹೈಸ್ಕೂಲ್ ಬುಕ್ಸ್ಗಳು 6 to 10 ಬುಕ್ಸ್ನ ಒಂದು 10-15 ಬಾರಿ ಓದಬೇಕು. ಆವಾಗ ನಮಗೆ ಆರಾಮಾಗಿ ಇಲ್ಲೇ ಬಂದಿದೆ ಕ್ವಶನ್ನು, ಇದೇ ಕ್ವಶನ್ಗೆ ಆನ್ಸರ್ ಅನ್ನೋದು ಗೆಸ್ ಮಾಡ್ಬೋದು. ಈ ಥರ MCQs ಅಲ್ಲಿ ನಾವು ಟ್ರ್ಯಾಕ್ ಮಾಡಬೇಕಂದ್ರೆ ಈ ಥರ ನಾವು ಐಡಿಯಾನ ಮಾಡಿಬಿಟ್ಟು ಓದಬೇಕಾಗುತ್ತೆ. ಬಟ್ 4 ಕ್ವಶನ್ಗೆ 4 ಮಲ್ಟಿಪಲ್ ಚಾಯ್ಸ್ ಬಗ್ಗೆ ಗೊತ್ತಿದ್ದಾಗ ಮಾಡ್ಬೋದು. 2 ಮಲ್ಟಿಪಲ್ ಚಾಯ್ಸ್ ಬಗ್ಗೆ, ಬಹು ಆಯ್ಕೆ ಬಗ್ಗೆ 2 ಗೊತ್ತಿತ್ತು ಅಂದರೆ 2 ಕನ್ಫ್ಯೂಸ್ ಆಗಿಬಿಡುತ್ತೆ. ಅವಾಗ ಏನಾಗುತ್ತೆ, ಅಲ್ಲಿ ನಾವು ಮಾರ್ಕ್ಸ್ ಕಳ್ಕೊಬಿಡ್ತೀವಿ. ಸೊ ಹಂಗಾಗಿ ಒಳ್ಳೆ ಅವಕಾಶ. ನನಗಂತೂ ತುಂಬಾ ಖುಷಿ ಆಯಿತು. ಪಾಪ ಎಷ್ಟು ಜನ ಓದಿದ್ದವರಿಗೆ ಅನುಕೂಲ ಆಗುತ್ತೆ ಅಂತ. ಹಾಗೆ ರೈಟಿಂಗ್ ಪ್ರಾಕ್ಟೀಸ್ ಮಾಡೋಕ್ಕಾಗ್ತಾ ಇರಲಿಲ್ಲ, ನನಗೂ ಕೂಡ ಆಗ್ತಾನೇ ಇರಲಿಲ್ಲ. ಒಂದು ಇಂಗ್ಲೀಷ್ ಮಾಡಿದರೆ ಕನ್ನಡ ಮಾಡೋಕ್ಕಾಗ್ತಿರ್ಲಿಲ್ಲ, ಕನ್ನಡ ಮಾಡಿದ್ರೆ ಸೋಷಿಯಲ್ ಮಾಡೋಕ್ಕಾಗ್ತಿರ್ಲಿಲ್ಲ, ಅಥವಾ ಬರೀ ರೈಟಿಂಗೇ ಮಾಡ್ಕೊಳ್ತಾ ಕೂತ್ಕೊಂಡ್ರೆ ಈಗ ಬುಕ್ಸ್ ಓದೋಕ್ಕಾಗ್ತಿರಲಿಲ್ಲ. ಈ ಥರ ಆಗೋದು ತುಂಬಾ ತಲೆ ತಿಂದ್ಬಿಡ್ತು ಇಷ್ಟು ದಿನ. ಬಟ್ ಇನ್ನು ಮುಂದೆ ಆ ಥರ ಆಗಲ್ಲ. ಚೆನ್ನಾಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ ಈ ಒಂದು ವಿಷಯ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗಂತೂ ಈ ಒಂದು ವಿಷಯನ ಶೇರ್ ಮಾಡ್ಕೊಳಕ್ಕೆ ತುಂಬಾ ಖುಷಿ ಆಯಿತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್. ಎಲ್ಲರೂ ಕೂಡ ಚೆನ್ನಾಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ, ಇದು ನಮ್ಮ ಕೊನೆಯ ಅವಕಾಶ. ಇನ್ನೂ ಹೋಗ್ತಾ ಹೋಗ್ತಾ ನಮಗೆ ಆ ಏಜ್ ಕೂಡ ಮೀರಿ ಬಿಡ್ತಂದರೆ ನೆಕ್ಸ್ಟ್ ಅಟೆಂಪ್ಟಲ್ಲಿ ನಾವು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇರಲ್ಲ. ಸೊ ಏಜ್ ಕೂಡ ಭಾರ ಆಗಿಬಿಡುತ್ತೆ, ಇಂಟ್ರೆಸ್ಟ್ ಕೂಡ ಹೋಗ್ಬಿಡುತ್ತೆ, ಫ್ಯಾಮಿಲಿ ಅದು ಇದು ಅಂತ ಏನೇನೋ 100 ಬಂದುಬಿಡ್ತವೆ. ಇರೋ ಅವಕಾಶನ ನಾವು ಸದುಪಯೋಗ ಮಾಡಿಕೊಂಡು, ಜಾಸ್ತಿ ಟೈಮ್ ಕೊಡಲ್ಲ ನಮಗೆ ಈ ಸಲ. ಅಪ್ಲಿಕೇಶನ್ ಕರೆದ್ಬಿಟ್ಟು ಎಕ್ಸಾಮ್ನ ಕೊಟ್ಬಿಡ್ತಾರೆ. ಹಾಗಾಗಿ ಚೆನ್ನಾಗಿ ಸ್ಟಡಿ ಮಾಡಿ. ಸೈಕಾಲಜಿ, GK ಪೇಪರು ಎಲ್ಲ ಸ್ವಲ್ಪ ನೋಡೋಣ. ನೆಕ್ಸ್ಟ್ ವೀಕಲ್ಲಿ ಇದನ್ನು ಬಿಟ್ಟರೆ ಬಿಡ್ಬೋದು, ಮಾದರಿ ಪ್ರಶ್ನೆ ಪತ್ರಿಕೆನ. ಅದು ಬಿಟ್ಟರೆ ನಮಗೊಂದು ಐಡಿಯಾ ಸಿಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.